ನೂರಕ್ಕೆ 100 ಭಾಗ ನಮಗೆ ಆತ್ಮವಿಶ್ವಾಸ ಇದೆ. ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಬೆಂಬಲಿಸ್ತಾರೆ. ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಮಗೆ ಜನಸಾಮಾನ್ಯರು ಇವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಬಲಿಸ್ತಾರೆ. ಕಾಂಗ್ರೆಸ್ ಮುಖಂಡರಿಗೆ ಏನಾಗಿದೆ, ಒಬ್ಬರು ನಾಯಕತ್ವ ಒಪ್ಕೋತಾರೆ ಅವರು. ಇದಿಬ್ಬರು ನಾಯಕತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಒಂಥರ ಅಪ್ಪಚ್ಚಿ ಆಗ್ಬಿಟ್ಟಿದ್ದಾರೆ. ಅವ್ರ ನೋವು ಹೇಳ್ಕೊತಾರೆ. ಒಂದು ಕಡೆ ಶಿವಕುಮಾರ್ ಮಾತು ಕೇಳಬೇಕು, ಸುರೇಶ್ ಮಾತು ಕೇಳಬೇಕು. ಇಬ್ಬರು ಹೊಡೆತದಲ್ಲಿ ನಾವೆಲ್ಲ ನೊಂದೋಗಿದ್ದೀವಿ ಅಂತ ಬಹಳಷ್ಟು ಜನ ಅತೃಪ್ತರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರ ಆತ್ಮಸಾಕ್ಷಿಯಾಗಿ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಾರೆ. ನನಗೆ ತಿಳಿದಂಥ ಮಾಹಿತಿಯನ್ನ ನನ್ನ ಜೊತೆಯಲ್ಲಿ ಅವರು ಯಾರ್ಯಾರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ಹೇಳಿದ್ದೀನಿ. ನಾನೇನು ಗಾಳಿ ಗುಂಡಾಡಿಸ್ತಾ ಇಲ್ಲ. ಇವತ್ತು ಬಂದಿರತಕ್ಕಂಥ ಜನಸ್ತೋಮನೆ ಸಾಕ್ಷಿ. ಇವತ್ತೇನಾದರೂ ನಾವು ವಾಹನ ಸೌಲಭ್ಯವನ್ನು ಸರಿಯಾಗಿ ಒದಗಿಸಿದರೆ ಇವತ್ತು ಇಲ್ಲಿ ಕಡಿಮೆ ಅಂದರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇವತ್ತು ಎಲ್ಲ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಸರಿಯಾದಂಥ ವ್ಯವಸ್ಥೆ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಬಂದಿರತಕ್ಕಂಥ ವಾಲಂಟಿಯರ್ಸ್ ಇವತ್ತು ನೋಡಿದ್ರೆ ನಮ್ಮ ಗೆಲುವು ಖಚಿತ ಅಂತ ಅನಿಸುತ್ತೆ ನಮಗೆ. ಅವರು ಸಿಕ್ಕಿದ್ರು, ಮಾತಾಡಿದ್ದೀವಿ. ಅವರು ವಾಪಸ್ ತಗೊಳ್ಳೋ ಮನಸ್ಥಿತಿಲಿ ಇದ್ದಾರೆ. ಸುರೇಶ್ ಅವರು ಮಾತಾಡ್ತಾ ಇದ್ರು. ನೋಡಬೇಕು ಅವ್ರೇನು ಸೀರಿಯಸ್ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ನಾನು ಮಾತಾಡಿದ್ದೀನಿ ಅವ್ರಿಗೆ. ನಮ್ಮ ಜನ ಪಂಚಾಯತಿ ಚುನಾವಣೆಯಲ್ಲಿ ಒಂದು 8-10 ಸಿಂಬಲ್ಗಳಿರುತ್ತೆ. ಅದರ ಕರೆಕ್ಟ್ ಸಿಂಬಲ್ಗೆ ಹಾಕಿ ಗೆಲ್ಲಿಸ್ತಾರೆ. ಆದರೆ ನಮ್ಮ ತಾವರೆ ಹೂವು ಭಾಳ ಪ್ರಸಿದ್ಧವಾದಂಥದ್ದು. ಅದರಿಂದ ಜನಕ್ಕೆ ಭಾಳ ಅಚ್ಚುಮೆಚ್ಚಾಗಿದೆ. ಅವರು ಡಾಕ್ಟರ್ ಫೋಟೋನು ನೋಡ್ತಾರೆ, ತಾವರೆ ಹೂವು ನೋಡ್ತಾರೆ, ಮೋದಿ ಅವರು ಪಕ್ಕ ಹೃದಯ ತಜ್ಞ ಅಂತಾನು ಇದೆಯಂತೆ. ಡಾಕ್ಟರ್ CN ಮಂಜುನಾಥ್ ಬ್ರಾಕೆಟ್ ಅಲ್ಲಿ ಹೃದಯ ತಜ್ಞ ಅಂತ ಇದೆ. ಡಯಾಟಿಪಲ್ ಬರುತ್ತೆ ಅಂತ ಡಾಕ್ಟರ್ ಹೇಳೋದು. ಹೃದಯ ತಜ್ಞ ಅಂತಿದೆ. ಜೊತೆಗೆ ಕಮಲದ ಗುರುತಿದೆ. ರಾಷ್ಟ್ರೀಯ ಚಿಹ್ನೆ. 100ಕ್ಕೆ 100 ಭಾಗ ನಮಗೆ ಆತ್ಮವಿಶ್ವಾಸ ಇದೆ. ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಬೆಂಬಲಿಸ್ತಾರೆ. ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಮಗೆ ಜನಸಾಮಾನ್ಯರು ಇವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಬಲಿಸ್ತಾರೆ. ಕಾಂಗ್ರೆಸ್ ಮುಖಂಡರಿಗೆ ಏನಾಗಿದೆ, ಒಬ್ಬರು ನಾಯಕತ್ವ ಒಪ್ಕೋತಾರೆ ಅವರು. ಇದಿಬ್ಬರು ನಾಯಕತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಒಂಥರ ಅಪ್ಪಚ್ಚಿ ಆಗ್ಬಿಟ್ಟಿದ್ದಾರೆ. ಅವ್ರ ನೋವು ಹೇಳ್ಕೊತಾರೆ. ಒಂದು ಕಡೆ ಶಿವಕುಮಾರ್ ಮಾತು ಕೇಳಬೇಕು, ಸುರೇಶ್ ಮಾತು ಕೇಳಬೇಕು. ಇಬ್ಬರು ಹೊಡೆತದಲ್ಲಿ ನಾವೆಲ್ಲ ನೊಂದೋಗಿದ್ದೀವಿ ಅಂತ ಬಹಳಷ್ಟು ಜನ ಅತೃಪ್ತರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರ ಆತ್ಮಸಾಕ್ಷಿಯಾಗಿ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಾರೆ. ನನಗೆ ತಿಳಿದಂಥ ಮಾಹಿತಿಯನ್ನ ನನ್ನ ಜೊತೆಯಲ್ಲಿ ಅವರು ಯಾರ್ಯಾರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ಹೇಳಿದ್ದೀನಿ. ನಾನೇನು ಗಾಳಿ ಗುಂಡಾಡಿಸ್ತಾ ಇಲ್ಲ. ಇವತ್ತು ಬಂದಿರತಕ್ಕಂಥ ಜನಸ್ತೋಮನೆ ಸಾಕ್ಷಿ. ಇವತ್ತೇನಾದರೂ ನಾವು ವಾಹನ ಸೌಲಭ್ಯವನ್ನು ಸರಿಯಾಗಿ ಒದಗಿಸಿದರೆ ಇವತ್ತು ಇಲ್ಲಿ ಕಡಿಮೆ ಅಂದರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇವತ್ತು ಎಲ್ಲ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಸರಿಯಾದಂಥ ವ್ಯವಸ್ಥೆ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಬಂದಿರತಕ್ಕಂಥ ವಾಲಂಟಿಯರ್ಸ್ ಇವತ್ತು ನೋಡಿದ್ರೆ ನಮ್ಮ ಗೆಲುವು ಖಚಿತ ಅಂತ ಅನಿಸುತ್ತೆ ನಮಗೆ. ಅವರು ಸಿಕ್ಕಿದ್ರು, ಮಾತಾಡಿದ್ದೀವಿ. ಅವರು ವಾಪಸ್ ತಗೊಳ್ಳೋ ಮನಸ್ಥಿತಿಲಿ ಇದ್ದಾರೆ. ಸುರೇಶ್ ಅವರು ಮಾತಾಡ್ತಾ ಇದ್ರು. ನೋಡಬೇಕು ಅವ್ರೇನು ಸೀರಿಯಸ್ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ನಾನು ಮಾತಾಡಿದ್ದೀನಿ ಅವ್ರಿಗೆ. ನಮ್ಮ ಜನ ಪಂಚಾಯತಿ ಚುನಾವಣೆಯಲ್ಲಿ ಒಂದು 8-10 ಸಿಂಬಲ್ಗಳಿರುತ್ತೆ. ಅದರ ಕರೆಕ್ಟ್ ಸಿಂಬಲ್ಗೆ ಹಾಕಿ ಗೆಲ್ಲಿಸ್ತಾರೆ. ಆದರೆ ನಮ್ಮ ತಾವರೆ ಹೂವು ಭಾಳ ಪ್ರಸಿದ್ಧವಾದಂಥದ್ದು. ಅದರಿಂದ ಜನಕ್ಕೆ ಭಾಳ ಅಚ್ಚುಮೆಚ್ಚಾಗಿದೆ. ಅವರು ಡಾಕ್ಟರ್ ಫೋಟೋನು ನೋಡ್ತಾರೆ, ತಾವರೆ ಹೂವು ನೋಡ್ತಾರೆ, ಮೋದಿ ಅವರು ಪಕ್ಕ ಹೃದಯ ತಜ್ಞ ಅಂತಾನು ಇದೆಯಂತೆ. ಡಾಕ್ಟರ್ CN ಮಂಜುನಾಥ್ ಬ್ರಾಕೆಟ್ ಅಲ್ಲಿ ಹೃದಯ ತಜ್ಞ ಅಂತ ಇದೆ. ಡಯಾಟಿಪಲ್ ಬರುತ್ತೆ ಅಂತ ಡಾಕ್ಟರ್ ಹೇಳೋದು. ಹೃದಯ ತಜ್ಞ ಅಂತಿದೆ. ಜೊತೆಗೆ ಕಮಲದ ಗುರುತಿದೆ. ರಾಷ್ಟ್ರೀಯ ಚಿಹ್ನೆ.